ಡ್ರಗ್ಸ್ ಸುಳಿಯಲ್ಲಿ ಸಿಕ್ಕಿಬಿದ್ದಿದ್ದೇಗೆ ಶಾರುಖ್ ಖಾನ್ ಪುತ್ರ ನಶೆ ಕೇಸ್ನಲ್ಲಿ ಸಿಕ್ಕಿಬೀಳಲಿವೆಯಾ ಮತ್ತಷ್ಟು ದೊಡ್ಡ ಕುಳಗಳು ಈಜಲು ಹೋಗಿದ್ದ ಒಂದೇ ಕುಟುಂಬದ ನಾಲ್ವರು ಸಾವಿಗೀಡಾಗಿದ್ದಲ್ಲಿ ಇದೆಲ್ಲವನ್ನ ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ ಹೈ ಪ್ರೊಫೈಲ್ ಡ್ರಗ್ಸ್ ಕೇಸ್ನಲ್ಲಿ ಶಾರುಖ್ ಪುತ್ರ ಅರೆಸ್ಟ್ ಡ್ರಗ್ಸ್ ಪಾರ್ಟಿ ಸುಳಿಯಲ್ಲಿ ಸಿಲುಕಿದ ಆರ್ಯನ್ ಖಾನ್ ಶಿಪ್ನಲ್ಲಿ ಡ್ರಗ್ಸ್ ನಶೆಯಲ್ಲಿ ತೇಲಿದ್ರ ಬಾದ್ಶಾ ಪುತ್ರ ನೋಡೋಣ ಡ್ರಗ್ಸ್ ಪಾರ್ಟಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ ಡ್ರಗ್ಸ್ ಕೇಸ್ನಲ್ಲಿ ನಟ ಶಾರುಖ್ ಪುತ್ರ ಆರ್ಯನ್ ಖಾನ್ನನ್ನ ಬಂಧಿಸಲಾಗಿದೆ. ಮುಂಬೈನ ಎನ್ಸಿಬಿ ಅಧಿಕಾರಿಗಳು ಆರ್ಯನನ್ನ ಅರೆಸ್ಟ್ ಮಾಡಿದ್ದಾರೆ. ಹೈ ಪ್ರೊಫೈಲ್ ಡ್ರಗ್ಸ್ ಪಾರ್ಟಿ ಮೇಲೆ ದಾಳಿ ನಡೆಸಿದ ಎನ್ಸಿಬಿ ಮುಂಬೈ ಕಚೇರಿಯಲ್ಲಿ ತೀವ್ರ ವಿಚಾರಣೆ ಬಳಿಕ ಆರ್ಯನನ್ನ ಬಂಧಿಸಿದೆ. ವಿಶ್ವ ದರ್ಜೆ ಕ್ರೂಸ್ ಶಿಪ್ನಲ್ಲಿ ಡ್ರಗ್ಸ್ ಪಾರ್ಟಿ ವೇಳೆ ದಾಳಿ ಮಾಡಿದ್ದ ಮುಂಬೈನ ಎನ್ಸಿಬಿ ಅಧಿಕಾರಿಗಳು ಎಂಡಿಎಂಎ ಸೇರಿ ಮಾದಕ ವಸ್ತುಗಳನ್ನ ಜಪ್ತಿ ಮಾಡಿದ್ರು. ಪುತ್ರ ಆರ್ಯನ್ ಖಾನ್ನ ವಶಕ್ಕೆ ಪಡೆದಿದ್ದರಿಂದ ಮುಂಬೈ ಎನ್ಸಿಬಿ ಕಚೇರಿಗೆ ಗೌರಿ ಖಾನ್ ಭೇಟಿ ಕೊಟ್ಟಿದ್ರು. ಡ್ರಗ್ಸ್ ಪ್ರಕರಣದಲ್ಲಿ ಆರ್ಯನ್ ಖಾನ್ನನ್ನ ಎನ್ಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಹೀಗಾಗಿ ಮುಂಬೈನ ಎನ್ಸಿಬಿ ಕಚೇರಿಗೆ ಶಾರುಖ್ ಖಾನ್ ಪತ್ನಿ ಗೌರಿ ಖಾನ್ ಭೇಟಿ ಕೊಟ್ಟಿದ್ರು. ಪ್ರಕರಣದಲ್ಲಿ ಎಷ್ಟೇ ಪ್ರಭಾವಿಗಳಿರಲಿ ಬಿಡುವ ಪ್ರಶ್ನೆಗೆ ಇಲ್ಲ ಅಂತ ಮುಂಬೈನ ಎನ್ಸಿಬಿ ಡಿಜಿ ಎಸ್ಎನ್ ಪ್ರಧಾನ್ ಹೇಳಿದ್ದಾರೆ. ಸಿನಿಮಾ ರಂಗದವರು ಉದ್ಯಮಿಗಳು ಎಂಬ ಪ್ರಶ್ನೆಗೆ ಇಲ್ಲ. ಸ್ಟಾರ್ ನಟರ ಮಕ್ಕಳು ಉದ್ಯಮಿಗಳ ಪುತ್ರರು ಅಂತಿಲ್ಲ. ಯಾರೇ ಆಗಿದ್ರೂ ಎನ್ಸಿಬಿ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಎಂದು ಎಸ್ಎನ್ ತಿಳಿಸಿದ್ದಾರೆ. ಇದು ಕೇವಲ ಹೊಸತಲ್ಲ, ನಗರ ಪ್ರದೇಶದಲ್ಲಿ ನಡೀತಿದೆ. ಡ್ರಗ್ಸ್ ಮುಕ್ತ ಭಾರತ ಮಾಡುವುದು ನಮ್ಮ ಗುರಿಯಾಗಿದೆ ಅಂತ ಎನ್ಸಿಬಿ ಮುಖ್ಯಸ್ಥ ಎಸ್ಎನ್ ಪ್ರಧಾನ್ ಹೇಳಿದ್ದಾರೆ. ಡ್ರಗ್ಸ್ ಪಾರ್ಟಿ ಸಂಬಂಧ ಎನ್ಸಿಬಿ ವಿಚಾರಣೆ ತೀವ್ರಗೊಳಿಸಿದ್ದು ಹಡಗಿನ ಮಾದಕ ಜಾಲ ಜಾಲಾಡ್ತಿದೆ. ದಾಳಿ ವೇಳೆ ಮಾದಕ ವಸ್ತುಗಳನ್ನ ವಶಕ್ಕೆ ಪಡೆದಿರುವ ಎನ್ಸಿಬಿ ವಶಕ್ಕೆ ಪಡೆದುಕೊಂಡವರ ಮೂಲಕ ಪೆಡ್ಲರ್ಗಳಿಗೆ ಗಾಳ ಹಾಕಿದೆ. ಪಾರ್ಟಿಗೆ ಡ್ರಗ್ಸ್ ಸರಬರಾಜು ಮಾಡಿದ್ದು ಯಾರು ಅಂತ ಶಿಪ್ಗೆ ಡ್ರಗ್ಸ್ ಸಪ್ಲೈ ಆದ ಮೂಲವನ್ನ ಅಧಿಕಾರಿಗಳು ಹುಡುಕ್ತಿದ್ದಾರೆ. ಡ್ರಗ್ಸ್ ಪೆಡ್ಲರ್ಗಳ ತಲಾಶ್ಗೆ ಎನ್ಸಿಬಿಯ ಒಂದು ತಂಡ ಕಾರ್ಯಾಚರಣೆ ನಡೆಸುತ್ತಿದೆ. ಹೈ ಪ್ರೊಫೈಲ್ ಡ್ರಗ್ಸ್ ಪಾರ್ಟಿಯಲ್ಲಿ ದೊಡ್ಡವರ ನಶೆ ಲೋಕ ಜಗಜ್ಜಾಹೀರಾಗಿದೆ. ಸ್ಟಾರ್ ಮಕ್ಕಳ ಜೊತೆ ಉದ್ಯಮಿಗಳ ಮಕ್ಕಳು ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ. ನಶೆಯಲ್ಲಿದ್ದ ದೆಹಲಿಯ ಖ್ಯಾತ ಉದ್ಯಮಿಗಳ ಪುತ್ರಿಯರು ಸದ್ಯ ಎನ್ಸಿಬಿ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ. ನಶೆ ಪಾರ್ಟಿಯಲ್ಲಿ ದೆಹಲಿಯ ಖ್ಯಾತ ಉದ್ಯಮಿಗಳ ಪುತ್ರಿಯರು ಸಹ ಇದ್ರು. ಹೀಗಾಗಿ ಎಲ್ಲರನ್ನೂ ಎನ್ಸಿಬಿ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ. ರೇವ್ ಪಾರ್ಟಿ ಸಂಬಂಧ ವಿಚಾರಣೆ ತೀವ್ರಗೊಳಿಸಿರುವ ಎನ್ಸಿಬಿ ಅಧಿಕಾರಿಗಳು ಬಾಲಿವುಡ್ ಸ್ಟಾರ್ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ಸೇರಿದಂತೆ ಆರೋಪಿಗಳ ಮೊಬೈಲ್ ವಶಕ್ಕೆ ಪಡೆದಿದ್ದಾರೆ. ಮೊಬೈಲ್ನಲ್ಲಿರೋ ಮೆಸೇಜ್ಗಳನ್ನ ಪರಿಶೀಲನೆ ಮಾಡುತ್ತಿದ್ದು ವಾಟ್ಸ್ಆಪ್ ಚಾಟ್ಗಳನ್ನು ಪರಿಶೀಲಿಸುತ್ತಿದ್ದಾರೆ. ಹೀಗಾಗಿ ಆರ್ಯನ್ ಖಾನ್ಗೆ ಸಂಕಷ್ಟ ಎದುರಾಗಿದೆ. ಹೈ ಪ್ರೊಫೈಲ್ ಡ್ರಗ್ಸ್ ಪಾರ್ಟಿ ಮೇಲೆ ಎನ್ಸಿಬಿ ದಾಳಿ ಮಾಡಿದ್ದು ಖಾಸಗಿ ಚಾನೆಲ್ ಒಂದರಿಂದ ಪಾರ್ಟಿ ಆಯೋಜನೆಯಾಗಿದ್ದು ಬೆಳಕಿಗೆ ಬಂದಿದೆ. ಗಾಂಧಿ ಜಯಂತಿ ದಿನವೇ ಪಾರ್ಟಿ ಆಯೋಜನೆ ಮಾಡಿತ್ತು. ಅಕ್ಟೋಬರ್ 2ರಿಂದ 4ರವರೆಗೆ ಪಾರ್ಟಿ ಆಯೋಜಿಸಿದ್ರು. ಬಾಲಿವುಡ್ ಸ್ಟಾರ್ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ಮುಖ್ಯ ಅತಿಥಿಯಾಗಿದ್ದ. ಪಾರ್ಟಿಯಲ್ಲಿ ದೆಹಲಿ ಮೂಲದವರು ಉದ್ಯಮಿಗಳ ಪುತ್ರರು ಡ್ರಗ್ಸ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಶಾರುಖ್ ಪುತ್ರ ಆರ್ಯನ್ ಖಾನ್ ಡ್ರಗ್ಸ್ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದ್ದು ಹಡಗಿನಲ್ಲಿ ಆರ್ಯನ್ ಖಾನ್ ಜೊತೆಗೆ ಹಲವು ಸ್ಟಾರ್ಸ್ ಇದ್ದದ್ದು ಬಯಲಾಗಿದೆ. ಹಲವು ಸ್ಟಾರ್ಗಳು ಶಿಪ್ನಲ್ಲಿದ್ದರೂ ಡ್ರಗ್ಸ್ ಸೇವಿಸಿರಲಿಲ್ಲ. ಡ್ರಗ್ಸ್ ಸೇವಿಸದೇ ಇರೋದ್ರಿಂದ ಎನ್ಸಿಬಿ ವಶಕ್ಕೆ ಪಡೆದಿಲ್ಲ. ಇನ್ನು ರೇಡ್ಗೆ ನಿರ್ಧರಿಸಿದ ವೇಳೆ ಕ್ರೂಸ್ನಲ್ಲಿ ಆರ್ಯನ್ ಖಾನ್ ಸೇರಿ ವಿವಿಐಪಿಗಳು ಇರೋ ಮಾಹಿತಿಯೇ ಇರಲಿಲ್ಲ. ವಿವಿಐಪಿಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲದೆ ಎನ್ಸಿಬಿ ರೇಡ್ ಮಾಡಿ ಶಾಕ್ ಕೊಟ್ಟಿದೆ. ರೇವ್ ಪಾರ್ಟಿಯ ಒಂದೊಂದೇ ವಿಚಾರಗಳು ಬಯಲಿಗೆ ಬರ್ತಿವೆ. ಶಾರುಖ್ ಪುತ್ರ ಆರ್ಯನ್ ಖಾನ್ನನ್ನ ಪಾರ್ಟಿಗೆ ಅರ್ಬಾಜ್ ಎಂಬತ್ತ ಕರೆತಂದಿದ್ದ. ಪಾರ್ಟಿ ವೇಳೆ ಶೂನಲ್ಲಿ ಅರ್ಬಾಜ್ ಡ್ರಗ್ಸ್ ಅಡಗಿಸಿಟ್ಟಿದ್ದ. ಎನ್ಸಿಬಿ ದಾಳಿ ವೇಳೆ 30 ಗ್ರಾಂ ಚರಸ್, 20 ಗ್ರಾಂ ಕೊಕೇನ್, 20 ಎಂಡಿಎಂ ಟ್ಯಾಬ್ಲೆಟ್ಗಳು ಹಾಗೂ 10 ಗ್ರಾಂ ಎಂಡಿ ವಶಕ್ಕೆ ಪಡೆಯಲಾಗಿದೆ. ರೇವ್ ಪಾರ್ಟಿ ಬಗ್ಗೆ ಎನ್ಸಿಬಿ ವಿಚಾರಣೆ ನಡೆಸಿದೆ. ಗಾಂಧಿ ಜಯಂತಿಯಂತೆ ನಡೆದಿದ್ದೇಗೆ ಡ್ರಗ್ಸ್ ಪಾರ್ಟಿ ಶಿಪ್ನಲ್ಲಿ ಎನ್ಸಿಬಿ ಅಧಿಕಾರಿಗಳ ಮಾದಕ ಬೇಟೆ ಹೇಗಿತ್ತು, ಶಾರುಖ್ ಪುತ್ರನಿದ್ದ ನಶೆ ಪಾರ್ಟಿಯಲ್ಲಿ ಏನೆಲ್ಲ ಸಿಕ್ಕಿದೆ ಇದೆಲ್ಲವನ್ನ ನೋಡೋಣ ಮಾದಕ ಲೋಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಹೈ ಪ್ರೊಫೈಲ್ ಡ್ರಗ್ಸ್ ಕೇಸ್ ಬಾಲಿವುಡ್ ಅನ್ನೇ ಬೆಚ್ಚಿ ಬೀಳಿಸಿದೆ. ಐಷಾರಾಮಿ ಹಡಗಿನಲ್ಲಿ ನಡೆಯುತ್ತಿದ್ದ ಸ್ಟಾರ್ ರೇವ್ ಪಾರ್ಟಿಯಲ್ಲಿ ಬಾಲಿವುಡ್ ಸೂಪರ್ ಸ್ಟಾರ್ ಶಾರುಖ್ ಪುತ್ರ ಆರ್ಯನ್ ಖಾನ್ ಸಿಕ್ಕಿಬಿದ್ದಿದ್ದಾನೆ. ಮುಂಬೈನ ಸಮುದ್ರ ತೀರದ ಹಡಗಿನಲ್ಲಿ ಡ್ರಗ್ಸ್ ಪಾರ್ಟಿ ನಡೆದಿತ್ತು. ದಾಳಿ ವೇಳೆ ಕೊಕೇನ್, ಹಶೀಶ್, ಎಂಡಿಎಂಎ ಮಾತ್ರೆಗಳನ್ನ ಎನ್ಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ನಶೆ ಕಿಕ್ನಲ್ಲಿ ಶಾರುಖ್ ಖಾನ್ ಮಗ ಆರ್ಯನ್ ಖಾನ್ ಸಿಕ್ಕಿ ಬಿದ್ದಿದ್ದು ನಶೆಕೋರರನ್ನ ಎನ್ಸಿಬಿ ತಂಡ ಲಾಕ್ ಮಾಡಿದೆ. ಹೀಗಾಗಿ ಬಾಲಿವುಡ್ ಸ್ಟಾರ್ ಮಕ್ಕಳ ನಶೆ ನಂಟನ್ನ ಎನ್ಸಿಬಿ ಜಾಲಾಡ್ತಿದೆ. ಸ್ಟಾರ್ ಮಕ್ಕಳಿಗೆ ಪಾರ್ಟಿಗೆ ಹೇಗೆ ಡ್ರಗ್ಸ್ ಸಪ್ಲೈ ಆಗ್ತಿತ್ತು ಅಂತ ಮಾದಕ ನಂಟಿನ ಚೈನ್ ಹುಡುಕಾಡ್ತಿದ್ದಾರೆ. ನಶೆ ಪಾರ್ಟಿಯ ಬಗ್ಗೆ ಎನ್ಸಿಬಿ ತಂಡ ತೀವ್ರ ತನಿಖೆಯನ್ನ ನಡೆಸುತ್ತಿದೆ. ಬಾಲಿವುಡ್ ಸ್ಟಾರ್ಸ್ ನಶೆ ಕೇಸ್ಗೆ ಕ್ಷಣ ಕ್ಷಣಕ್ಕೂ ಟ್ವಿಸ್ಟ್ ಸಿಗ್ತಿದ್ದು ಮಾದಕ ಲೋಕದಲ್ಲಿ ಶಾರುಖ್ ಖಾನ್ ಮಗ ಸಿಲುಕಿದ್ದಾನೆ. ಆರ್ಯನ್ ಖಾನ್ ಡ್ರಗ್ಸ್ ಸೇವನೆ ಮಾಡಿದ್ನಾ ಇಲ್ವಾ ಅನ್ನೋದು ಇನ್ನೂ ಸಾಬೀತಾಗಿಲ್ಲ. ಹೀಗಾಗಿ ಎನ್ಸಿಬಿ ಅಧಿಕಾರಿಗಳು ಆರ್ಯನ್ ಖಾನ್ ವಾಟ್ಸ್ಆಪ್ ಚಾಟ್ನ ಪರಿಶೀಲನೆ ಮಾಡ್ತಿದ್ದಾರೆ. ಶಾರುಖ್ ಪುತ್ರ ಆರ್ಯನ್ ಖಾನ್ಗೆ ಎನ್ಸಿಬಿ ಫುಲ್ ಗ್ರಿಲ್ ಮಾಡಿದೆ. ಮುಂಬೈನ ಎನ್ಸಿಬಿ ಕಚೇರಿಯಲ್ಲಿ ಆರ್ಯನ್ ಖಾನ್ ವಿಚಾರಣೆಯನ್ನ ನಡೆಸಿದ್ದು ಮುಂಬೈ ಎನ್ಸಿಬಿ ವಶಕ್ಕೆ ಪಡೆದ 8 ಜನರ ಹೆಸರು ಬಹಿರಂಗವಾಗಿದೆ. ಶಾರುಖ್ ಪುತ್ರ ಆರ್ಯನ್ ಖಾನ್, ಅರ್ಬಾಜ್ ಮರ್ಚೆಂಟ್, ಇಸ್ಮಿತ್ ಸಿಂಗ್, ಮುನ್ಮುನ್ ದಮೇಚಾ, ನೂಪುರ್ ಸಾರಿಕಾ, ಮೋಹಕ್ ಜಾಸ್ವಾಲ್, ವಿಕ್ರಾಂತ್ ಚೋಕೇರ್, ಗೋಮಿತ್ ಚೋಪ್ರಾ ಎಂಬುವವರನ್ನ ವಶಕ್ಕೆ ಪಡೆದಿರುವುದಾಗಿ ಒಟ್ಟು 8 ಜನರ ಹೆಸರನ್ನ ಮುಂಬೈ ಎನ್ಸಿಬಿ ಬಹಿರಂಗಪಡಿಸಿದೆ. ಹಡಗಿನಲ್ಲಿ ಡ್ರಗ್ಸ್ ಪಾರ್ಟಿ ಬಗ್ಗೆ 15 ದಿನಗಳ ಹಿಂದೆಯೇ ಮುಂಬೈ ಎನ್ಸಿಬಿ ಆಪರೇಷನ್ ಆರಂಭಿಸಿತ್ತು. ಹೈ ಪ್ರೊಫೈಲ್ ಪಾರ್ಟಿ ನಡೆಯೋ ಬಗ್ಗೆ ಎನ್ಸಿಬಿಗೆ ಮಾಹಿತಿ ಸಿಕ್ಕಿತ್ತು. ಆದರೆ ರೆಗ್ಯುಲರ್ ಪಾರ್ಟಿ ಅಂತ ತಿಳಿದಿದ್ದ ಎನ್ಸಿಬಿ ತಂಡಕ್ಕೆ ರೇವ್ ಪಾರ್ಟಿ ಆಯೋಜನೆ ಬೆನ್ನಲ್ಲಿ ಅನುಮಾನ ಹೆಚ್ಚಾಗಿತ್ತು. ಅನುಮಾನದಿಂದ ನಡೆಸಿದ ದಾಳಿಯಲ್ಲಿ ಮಾದಕ ಜಾಲವೇ ಪತ್ತೆಯಾಗಿದೆ. ಇನ್ನು ಎಲ್ಲರ ವಿಚಾರಣೆ ನಡೆಸಿರುವುದಾಗಿ ಮುಂಬೈ ಎನ್ಸಿಬಿ ವಲಯ ನಿರ್ದೇಶಕ ಸಮೀರ್ ವಾಮ್ಖೆಡೆ ಮಾಹಿತಿಯನ್ನ ನೀಡಿದ್ದಾರೆ. ಡ್ರಗ್ಸ್ ರೇವ್ ಪಾರ್ಟಿ ಬಗ್ಗೆ ಎನ್ಸಿಬಿ ಅಧಿಕಾರಿಗಳು ತನಿಖೆ ತೀವ್ರಗೊಳಿಸಿದ್ದು ಹಡಗಿನಲ್ಲಿ ಪಾರ್ಟಿ ಆಯೋಜಿಸಿದ್ದವರಿಗೆ ಸಮನ್ಸ್ ನೀಡಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ 6 ಜನರಿಗೆ ಮುಂಬೈ ಎನ್ಸಿಬಿ ಸಮನ್ಸ್ ಜಾರಿಗೊಳಿಸಿದೆ. ಐಷಾರಾಮಿ ಹಡಗಿನಲ್ಲಿ ರೇವ್ ಪಾರ್ಟಿ ನಡೆದಿತ್ತು. ಹೀಗಾಗಿ ರೇವ್ ಪಾರ್ಟಿ ಆಯೋಜನೆ ಬಗ್ಗೆ ಎನ್ಸಿಬಿ ವಿಚಾರಣೆ ನಡೆಸುತ್ತಿದೆ. ಐಷಾರಾಮಿ ಕ್ರೂಸ್ ಶಿಪ್ನಲ್ಲಿ ಎನ್ಸಿಬಿ ಅಧಿಕಾರಿಗಳು ಸಿನಿಮೆಯ ರೀತಿಯಲ್ಲಿ ಕಾರ್ಯಾಚರಣೆ ನಡೆಸಿದ್ದಾರೆ. ಡ್ರಗ್ಸ್ ಪಾರ್ಟಿ ಬಗ್ಗೆ ಮಾಹಿತಿ ಪಡೆದಿದ್ದ ಅಧಿಕಾರಿಗಳು ಮಫ್ತಿಯಲ್ಲಿ ತೆರಳಿ ಸುಮಾರು 7 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿದ್ದಾರೆ. ಬಾಲಿವುಡ್ ಶಾರುಖ್ ಪುತ್ರ ಆರ್ಯನ್ ಖಾನ್ ಸೇರಿ ಹಲವರನ್ನ ವಶಕ್ಕೆ ಪಡೆದಿದ್ದಾರೆ. ಮುಂಬೈ ಕಚೇರಿಯಲ್ಲಿ ಎನ್ಸಿಬಿ ಆರೋಪಿಗಳ ವಿಚಾರಣೆ ನಡೆಸಿದೆ. ಎನ್ಸಿಬಿ ರೋಚಕ ಡ್ರಗ್ಸ್ ಆಪರೇಷನ್ ಮಾಡಿದ್ದು ಮುಂಬೈನಿಂದ ಗೋವಾಗೆ ಹೊರಟಿದ್ದ ಹಡಗಿನಲ್ಲಿ ಪಾರ್ಟಿ ಬಗ್ಗೆ ಎನ್ಸಿಬಿಗೆ ಮಾಹಿತಿ ಸಿಕ್ಕಿತ್ತು. ಹೀಗಾಗಿ ಮುಂಬೈ ಎನ್ಸಿಬಿ ವಲಯ ನಿರ್ದೇಶಕ ಸಮೀರ್ ವಾಮ್ಖೆಡೆ ಪ್ರಯಾಣಿಕರ ಸೋಗಿನಲ್ಲಿ ತಮ್ಮ ತಂಡದೊಂದಿಗೆ ಹಡಗು ಹತ್ತಿದ್ರು. ಮುಂಬೈನಿಂದ ಹಡಗು ಹೊರಟಿದ್ದಂತೆ ಡ್ರಗ್ಸ್ ಪಾರ್ಟಿ ಶುರುವಾಗಿತ್ತು. ಪಾರ್ಟಿ ಶುರುವಾಗ್ತಲೇ ರೇಡ್ ಆರಂಭಿಸಿದ ಎನ್ಸಿಬಿ ಅಧಿಕಾರಿಗಳು ದೊಡ್ಡವರ ಮಕ್ಕಳಿಗೆ ಶಾಕ್ ಕೊಟ್ಟಿದ್ದಾರೆ. ಶಾರುಖ್ ಪುತ್ರ ಆರ್ಯನ್ ಖಾನ್ ಡ್ರಗ್ಸ್ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿತ್ತು. ಭದ್ರತೆ ನಡುವೆಯೂ ಹಡಗಿನಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದದ್ದು ಹೇಗೆ ಅನ್ನೋದು ಬಯಲಾಗಿದೆ. ಐನಾತಿಗಳು ಚಾಲಾಕಿತನದಿಂದ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದದ್ದು ಬೆಳಕಿಗೆ ಬಂದಿದೆ. ಹಡಗಿನಲ್ಲಿ ಗೆಸ್ಟ್ಗಳಿಗೆ ರೋಲಿಂಗ್ ಪೇಪರ್ನಲ್ಲಿ ಡ್ರಗ್ಸ್ ನೀಡಲಾಗ್ತಿತ್ತು. ಡ್ರಗ್ಸ್ ಪಾರ್ಟಿ ಆಯೋಜಕರು ರೋಲಿಂಗ್ ಪೇಪರ್ನಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಿದ್ರು. ಒಂದೇ ಕುಟುಂಬದ 4 ನೀರು ಪಾಲಾಗಿದ್ದಲ್ಲಿ ಬಿಜೆಪಿ 40 ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ ಎಂದಿದ್ದ ರಾಜು ಕಾಗೆ ಹೇಳಿಕೆಗೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಹೇಗಿತ್ತು? ಸಚಿವ ಕಾರಜೋಳ ವಿರುದ್ಧ ವಾಗ್ದಾಳಿ ನಡೆಸಿದ್ದೇಗೆ ಆರ್ಬಿ ತಿಮ್ಮಾಪುರ? ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಿಜೆಪಿಯ 40 ಶಾಸಕರು ಕಾಂಗ್ರೆಸ್ ಬರೋದಾಗಿ ಹೇಳಿದ್ದ ಮಾಜಿ ಶಾಸಕ ರಾಜು ಕಾಗೆ ಮಾತಿಗೆ ಶಾಸಕ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ವರಿಷ್ಠರ ಮಟ್ಟದಲ್ಲಿ ಈ ಬಗ್ಗೆ ಚರ್ಚೆಯಾಗುವುದು ನಿಜ. ಬೆಂಗಳೂರು ಹಂತದಲ್ಲಿ ಈ ಕುರಿತು ಚರ್ಚಿಸುವುದು ಸತ್ಯ. ಎಷ್ಟು ಜನ ಕಾಂಗ್ರೆಸ್ಗೆ ಬರ್ತಾರೆಂದು ಮಾಹಿತಿ ಇಲ್ಲ ಅಂತ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಕರಗುಪ್ಪಿ ಗ್ರಾಮದಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ವಿರುದ್ಧ ಮಾಜಿ ಸಚಿವ ಆರ್ಬಿ ತಿಮ್ಮಾಪುರ ವಾಗ್ದಾಳಿ ನಡೆಸಿದ್ದಾರೆ. ಕಾರಜೋಳ, ನೀವು ಸ್ಟೋರ್ ಕೀಪರ್ ಆಗಿ ಬಂದಿದ್ದೀರಿ. ಇಂದಿರಾ ಗಾಂಧಿ ಬಗ್ಗೆ ಮಾತನಾಡುವಷ್ಟು ದೊಡ್ಡವರ? ಕಾರಜೋಳ ಅವರೇ, ನಿಮ್ಮ ಇತಿಮಿತಿ ನೋಡಿಕೊಂಡು ಮಾತನಾಡಿ ಅಂತ ಬಾಗಲಕೋಟೆಯಲ್ಲಿ ಕಿಡಿಕಾರಿದ್ದಾರೆ.
ಹಾನಗಲ್ ಉಪಚುನಾವಣೆಗೆ ದಿವಂಗತ ಸಿಎಂ ಉದಾಸಿ ಪತ್ನಿಗೆ ಬಿಜೆಪಿ ಟಿಕೆಟ್ ಕೊಡಲಾಗುತ್ತೆ ಅಂತ ಸಂಸದ ಬಿಎನ್ ಬಚ್ಚೇಗೌಡ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದಲ್ಲಿ ಮಾತನಾಡಿದ ಅವರು, ಸಿಎಂ ಉದಾಸಿ ಪುತ್ರ ಎಲೆಕ್ಷನ್ಗೆ ನಿಂತುಕೊಳ್ಳಲಿ ನಾನು ಸಲಹೆ ನೀಡಿದ್ದೆ. ಉದಾಸಿ ಕುಟುಂಬಕ್ಕೆ ಟಿಕೆಟ್ ನೀಡಲಾಗುತ್ತೆ. ಸಿಎಂ ಬಸವರಾಜ ಬೊಮ್ಮಾಯಿಗೆ 2 ಉಪಚುನಾವಣೆ ಪ್ರತಿಷ್ಠೆಯಾಗಿದೆ. 2 ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನೋ ಹುಮ್ಮಸ್ಸಿದೆ. ಆದರೆ ಹಾನಗಲ್ ಕ್ಷೇತ್ರಕ್ಕೆ ಮಾಜಿ ಸಿಎಂ ಬಿಎಸ್ವೈ ಪುತ್ರ ವಿಜಯೇಂದ್ರಗೆ ಟಿಕೆಟ್ ಕೊಡೋ ವಿಚಾರ ಪ್ರಸ್ತಾಪವಾಗಿಲ್ಲ ಅಂತ ಸಂಸದ ಬಚ್ಚೇಗೌಡ ಹೇಳಿದ್ದಾರೆ. ಹಾನಗಲ್ ಕಾಂಗ್ರೆಸ್ ಟಿಕೆಟ್ ಅನ್ನು ಶ್ರೀನಿವಾಸ್ ಮಾನೆಗೆ ಕೊಡಿಸೋಕೆ ಕಾಣದ ಕೈಗಳು ಕೆಲಸ ಮಾಡ್ತಿವೆ ಅಂತ ಮನೋಹರ್ ತಹಸೀಲ್ದಾರ್ ಆರೋಪಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ನಾನು ಇದ್ದರೂ ಸತ್ತರೂ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೇನೆ. ನನಗೆ ಅನ್ಯಾಯವಾದರೂ ಸಹಿಸಿಕೊಂಡು ಪಕ್ಷದಲ್ಲಿದ್ದೇನೆ. ಈ ಬಾರಿ ಹಾನಗಲ್ ಕಾಂಗ್ರೆಸ್ ಟಿಕೆಟ್ ನನಗೆ ಕೊಡಬೇಕು. ಸೋತರೆ ಕ್ಷೇತ್ರ ಖಾಲಿ ಮಾಡುವಂತೆ ಹಿಂದಿನ ಚುನಾವಣೆಯಲ್ಲಿ ಶ್ರೀನಿವಾಸ ಮಾನೆಗೆ ಹೇಳಿದ್ದೆ. ಸ್ಥಳೀಯರಿಗೆ ಟಿಕೆಟ್ ಕೊಟ್ಟರೆ ನಾನು ಕೆಲಸ ಮಾಡ್ತೀನಿ. ಹೊರಗಿನವರನ್ನ ತಂದು ನಮ್ಮ ತಲೆ ಮೇಲೆ ಹೇರಬೇಡಿ ಅಂತ ನಾಯಕರಿಗೆ ಹೇಳಿದ್ದೇನೆ ಅಂತ ಮನೋಹರ್ ತಹಸೀಲ್ದಾರ್ ಗರಂ ಆಗಿದ್ದಾರೆ. ಮೈಸೂರಿನ ಸುತ್ತೂರಿನ ಶಾಖಾ ಮಠಕ್ಕೆ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಭೇಟಿ ನೀಡಿ ಸುತ್ತೂರು ಶ್ರೀಗಳಿಂದ ಆಶೀರ್ವಾದ ಪಡೆದರು. ಕೇಂದ್ರ ಸಚಿವರಾದ ಬಳಿಕ ಮೊದಲ ಬಾರಿಗೆ ನಾರಾಯಣಸ್ವಾಮಿ ಮೈಸೂರಿಗೆ ಆಗಮಿಸಿದರು. ಮಠಕ್ಕೆ ಭೇಟಿ ನೀಡುತ್ತಿದ್ದಂತೆ ಕೇಂದ್ರ ಸಚಿವರಿಗೆ ಪೂರ್ಣಕುಂಭ ಸ್ವಾಗತ ನೀಡಲಾಯಿತು. ಈ ವೇಳೆ ಸುತ್ತೂರು ಶ್ರೀಗಳ ಜೊತೆ ನಾರಾಯಣಸ್ವಾಮಿ ಮಾತುಕತೆ ನಡೆಸಿದ್ರು. ಕೇಂದ್ರ ಸಚಿವರಿಗೆ ಹಲವು ಮುಖಂಡರು ಸಾಥ್ ನೀಡಿದರು. ಅಧಿಕಾರಿಗಳು ಕಳ್ಳರು ಅಂತ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಆರೋಪಿಸಿದ್ದಾರೆ. ಮಂಡ್ಯ ಜಿಲ್ಲೆ ಮಳವಳ್ಳಿಯ ಮೂಗನ ಕೊಪ್ಪಲುವಿನಲ್ಲಿ ಮಾತನಾಡಿದ ಅವರು, ಅಧಿಕಾರಿಗಳ ಎದುರೇ ಆಫೀಸರ್ಗಳನ್ನ ಕಳ್ಳರು ಎಂದಿದ್ದಾರೆ. ಕನಕ ಭವನ ನಿರ್ಮಾಣ ಮಾಡೋಕೆ ನಿರ್ಮಿತ ಕೇಂದ್ರಕ್ಕೆ ನೀಡಲಾಗಿದೆ. ಆದರೆ ನಿರ್ಮಿತ ಕೇಂದ್ರ ಲ್ಯಾಂಡ್ ಆರ್ಮಿಯ ಎಲ್ಲ ಅಧಿಕಾರಿಗಳು ಕಳ್ಳರು. ಅವರು 30% ಇಟ್ಕೊಳ್ತಾರೆ. ಹಾಗಾಗಿ ಕಟ್ಟಡದ ನಿರ್ಮಾಣ ಕೆಲಸವನ್ನ ಬೇರೆಯವರಿಗೆ ಕೊಟ್ಟರೆ ಉತ್ತಮ ಅಂತ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹಾಸನದಲ್ಲಿ ಧಾರಾಕಾರ ಮಳೆ ಸುರಿದಿದ್ದರಿಂದ ಜನಜೀವನ ಅಸ್ತವ್ಯಸ್ತವಾಗಿತ್ತು. ನಿರಂತರವಾಗಿ 1 ಗಂಟೆ ಕಾಲ ಬಿದ್ದ ಮಳೆಯಿಂದಾಗಿ ನಗರದ ಪ್ರಮುಖ ರಸ್ತೆಗಳು ಜಲಾವೃತವಾಗಿದ್ವು. ನೀರಿನಲ್ಲಿ ನೂರಾರು ಬೈಕ್ಗಳು ಮುಳುಗಿದ್ವು. ಇನ್ನು ಭಾರೀ ಗಾಳಿಗೆ ಎಂಜಿ ರಸ್ತೆಯಲ್ಲಿ ಚಲಿಸುತ್ತಿದ್ದ ಕಾರಿನ ಮೇಲೆ ಮರವೊಂದು ಉರುಳಿತ್ತು. ಕಾರಿನಲ್ಲಿದ್ದವರು ಅಪಾಯದಿಂದ ಪಾರಾಗಿದ್ದಾರೆ. ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಏನೆಲ್ಲ ಚರ್ಚೆ ನಡೆಯಿತು? ಬಿಜೆಪಿಯಿಂದ ಹಿಂದುಳಿದ ವರ್ಗಕ್ಕೆ ಅನ್ಯಾಯ ಅಂತ ಸಿದ್ದರಾಮಯ್ಯ ಹೇಳಿದ್ದೇಕೆ? ಎಚ್ಡಿಕೆ ಈಶ್ವರಪ್ಪಗೆ ಡಿಕೆಶಿ ತಿರುಗೇಟು ಕೊಟ್ಟಿದ್ದೇಗೆ? ಇದೆಲ್ಲವನ್ನ ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೈ-ಎಲೆಕ್ಷನ್ ಅಭ್ಯರ್ಥಿಗಳ ಆಯ್ಕೆ ವಿಚಾರವಾಗಿ ಬೆಂಗಳೂರಿನಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಸಲಾಯಿತು. ಮಲ್ಲೇಶ್ವರಂನ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಬಿಎಸ್ ಯಡಿಯೂರಪ್ಪ, ಸಚಿವರಾದ ಕಾರಜೋಳ ಶ್ರೀರಾಮುಲು, ಡಾಕ್ಟರ್ ಅಶ್ವಥ್ ನಾರಾಯಣ್, ಆರ್ ಅಶೋಕ್, ಲಕ್ಷ್ಮಣ ಸವದಿ, ಮಾಜಿ ಸಿಎಂಗಳಾದ ಸದಾನಂದಗೌಡ, ಜಗದೀಶ್ ಶೆಟ್ಟರ್, ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಭಾಗಿಯಾಗಿದ್ದರು. ದೇವನಹಳ್ಳಿ ಬಳಿಯ ಕಲ್ಯಾಣ ಮಂಟಪದಲ್ಲಿ ಕಾಂಗ್ರೆಸ್ ಗಾಣಿಗ ಸಮುದಾಯದ ಕಾರ್ಯಾಗಾರ ಆಯೋಜಿಸಿತ್ತು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಸಿದ್ದರಾಮಯ್ಯ, ನನ್ನ ಅವಧಿಯಲ್ಲಿ ಹಿಂದುಳಿದ ಜಾತಿ ವಿದ್ಯಾರ್ಥಿಗಳಿಗಾಗಿ ವಿದ್ಯಾಸಿರಿ ಯೋಜನೆ ಜಾರಿ ಮಾಡಿದ್ದೆ. ಆದರೆ ಹಿಂದುಳಿದ ವರ್ಗದವರ ಯೋಜನೆ ಎಂದು ಈಗ ವಿದ್ಯಾಸಿರಿ ಯೋಜನೆಯನ್ನೇ ತೆಗೆದುಹಾಕಿದ್ದಾರೆ. ಬಿಜೆಪಿ ಸರ್ಕಾರದಿಂದ ಹಿಂದುಳಿದ ವರ್ಗಕ್ಕೆ ಅನ್ಯಾಯವಾಗ್ತಿದೆ ಅಂತ ಆರೋಪಿಸಿದ್ರು. ದೇಶದಲ್ಲಿ ಚತುರ್ವರ್ಣ ವ್ಯವಸ್ಥೆ ಇನ್ನೂ ಜೀವಂತವಾಗಿದ್ದು 20% ಜನ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಗಾಣಿಗ ಸಮುದಾಯದ ಕಾರ್ಯಕ್ರಮದಲ್ಲಿ ಮಾತನಾಡಿದವರು, ಹಿಂದುಳಿದ ವರ್ಗಗಳು ಸಂಘಟಿತರಾಗಬೇಕು, ಶಿಕ್ಷಣ ಪಡಿಬೇಕು, ಸಂಘಟನೆ ಹೋರಾಟ ಮಾಡಬೇಕು. ಇಲ್ಲದಿದ್ರೆ ನಿಮ್ಮನ್ನ ಯಾರೂ ಕೂಡ ಕೇರ್ ಮಾಡಲ್ಲ ಎಂದು ಹೇಳಿದ್ರು. ಅಲ್ಲದೆ ಕೆಲವರು ಸಂವಿಧಾನ ಬದಲಾವಣೆ ಮಾಡ್ತೇವೆ ಎನ್ನುತ್ತಿದ್ದಾರೆ. ಇವರು ಶೋಷಿತರು, ಅವಕಾಶ ವಂಚಿತರು, ವಿರೋಧಿಗಳು ಅಂತ ಕಿಡಿಕಾರಿದ್ರು. ಕಾಂಗ್ರೆಸ್ಗೆ ನಡುಕ ಹುಟ್ಟಿದೆ ಅನ್ನೋ ಕುಮಾರಸ್ವಾಮಿ ಹೇಳಿಕೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ನನಗೆ ನಡುಕ ಹುಟ್ಟುತ್ತೋ ಇಲ್ವೋ ಅನ್ನೋದು ಎಚ್ಡಿಕೆಗೆ ಗೊತ್ತಿದೆ. ರಾಜಕಾರಣಕ್ಕಾಗಿ ಅವರು ಏನೇನೋ ಮಾತನಾಡ್ತಿದ್ದಾರೆ ಎಂದು ಡಿಕೆಶಿ ಹೇಳಿದ್ರು. ಇದೇ ವೇಳೆ ಈಶ್ವರಪ್ಪ ಹೇಳಿಕೆಗೂ ಟಾಂಗ್ ಕೊಟ್ಟಿದ್ದು, ನಾನು ಹುಚ್ಚಾಸ್ಪತ್ರೆಗೆ ಹೋಗಲು ಸಿದ್ಧನಾಗಿದ್ದೇನೆ. ಈಶ್ವರಪ್ಪ ಆದಷ್ಟು ಬೇಗ ಬೆಡ್ ರೆಡಿ ಮಾಡಿಟ್ಟಿರ್ಲಿ ಅಂತ ತಿರುಗೇಟು ಕೊಟ್ರು. ಕಟೀಲು ಕಾಂಗ್ರೆಸ್ನ 20 ಶಾಸಕರು ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿದ್ರು. ಮತ್ಯಾಕೆ ಇವರಿಗೆ ಭಯ ಶುರುವಾಗಿದೆ ಗೊತ್ತಿಲ್ಲ ಎಂದು ಗಾಣಿಗ ಕಾರ್ಯಾಗಾರದಲ್ಲಿ ಡಿಕೆಶಿ ಹೇಳಿದ್ರು.
ನೆಲಮಂಗಲದಲ್ಲಿ ಸಾರಿಗೆ ನೌಕರನ ಪತ್ನಿ ಮಕ್ಕಳ ಆತ್ಮಹತ್ಯೆಯನ್ನ ತಡೆಯಬಹುದಿತ್ತು ಅಂತ ಮಾಜಿ ಸಿಎಂ ಎಚ್ಡಿಕೆ ಟ್ವೀಟ್ ಮಾಡಿದ್ದಾರೆ. ಸಾರಿಗೆ ನೌಕರನ ಕುಟುಂಬಕ್ಕೆ ಪರಿಹಾರ ನೀಡಬಹುದಿತ್ತು. ಅನುಕಂಪದ ಉದ್ಯೋಗ ನೀಡಿದ್ರೆ ಅವರ ಜೀವ ಉಳಿತಿತ್ತು. 3 ಅಮೂಲ್ಯ ಜೀವಗಳು ಉಳಿಯುತ್ತಿದ್ವು ಅಂತ ಎಚ್ಡಿಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಇದು ಕೊಲೆಗಡುಕ ಸರ್ಕಾರ ಅಂತ ಬಿಜೆಪಿ ಸರ್ಕಾರದ ವಿರುದ್ಧ ಎಚ್ಡಿಕೆ ಕೆಂಡಕಾರಿದ್ದಾರೆ. ಟ್ವಿಟರ್ನಲ್ಲಿ ರಾಜ್ಯ ಸರ್ಕಾರವನ್ನ ತರಾಟೆ ತೆಗೆದುಕೊಂಡಿರೋ ಎಚ್ಡಿ ಕುಮಾರಸ್ವಾಮಿ ದುಂದುವೆಚ್ಚ, ಲೂಟಿ ನಿಲ್ಲಿಸಿ ಇಂಥವರ ನೆರವಿಗೆ ಬರಬೇಕಿತ್ತು. ಇಂತಹ ಪ್ರಕರಣಗಳ ಇತ್ಯರ್ಥಕ್ಕೆ ಆದ್ಯತೆ ನೀಡಬೇಕಾಗಿತ್ತು. ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಅಧಿಕಾರಿಗಳ ಹೊಣೆಗೇಡಿತನ ಎದ್ದು ಕಾಣುತ್ತಿದ್ದು, ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನ ಅಮಾನತುಗೊಳಿಸಿ ಸ್ವತಃ ಮುಖ್ಯಮಂತ್ರಿಗಳೇ ಈ ಬಗ್ಗೆ ಗಮನ ಹರಿಸಬೇಕು. ಕೊರೋನಾಗೆ ಬಲಿಯಾದ ಸಾರಿಗೆ ಸಿಬ್ಬಂದಿ ಮನೆಯವರ ನೆರವಾಗಿ ಮುಂದಿನ ಅನಾಹುತ ತಪ್ಪಿಸಬೇಕು ಅಂತ ಟ್ವಿಟರ್ನಲ್ಲಿ ಎಚ್ಡಿಕೆ ಒತ್ತಾಯಿಸಿದ್ದಾರೆ. ಕರ್ನಾಟಕದ ಸಾರಿಗೆ ನಿಗಮಗಳು 213 ಸಿಬ್ಬಂದಿ ಪೈಕಿ ಕೊರೋನಾಗೆ ಬಲಿಯಾದ ಕೇವಲ 7 ಜನರಿಗೆ ಪರಿಹಾರದ ಹಣ ನೀಡಿವೆ. ಪರಿಹಾರ ನೀಡೋದಕ್ಕೂ ಸಾರಿಗೆ ಅಧಿಕಾರಿಗಳು ಲಂಚ ಕೇಳ್ತಿದ್ದಾರೆ ಅಂತ ಆರೋಪಿಸಲಾಗಿದೆ. 30 ಲಕ್ಷ ಪರಿಹಾರ ನೀಡಲು 5 ಲಕ್ಷ ರೂಪಾಯಿ ಲಂಚ ಕೊಡಬೇಕು ಅನ್ನೋ ಮಾತು ಕೂಡ ಕೇಳಿಬರ್ತಿದೆ. ಇನ್ನು ಪರಿಹಾರದ ಹಣ ನೀಡಲು ಸಾರಿಗೆ ನಿಗಮಗಳು ಮನಸೋ ಇಚ್ಛೆ ನಿಯಮಗಳನ್ನ ಮಾಡಿ ನೌಕರರ ಕುಟುಂಬಸ್ಥರನ್ನ ಪೀಡಿಸ್ತಿವೆ ಅನ್ನೋ ಆರೋಪವೂ ಕೇಳಿಬಂದಿದೆ. ಪಕ್ಷ ಬಿಟ್ಟು ಹೋಗುತ್ತಿರುವವರಿಗೆ ಎಚ್ಡಿಕೆ ಟಾಂಗ್ ಕೊಟ್ಟಿದ್ದೇಗೆ? ಕಲಬುರಗಿಗೆ ಎಂಟ್ರಿ ಕೊಟ್ಟಿರೋ ಮಲ್ಲಿಕಾರ್ಜುನ್ ಖರ್ಗೆ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದೇಗೆ? ತಾಕತ್ತಿದ್ರೆ ಬಾಕಿ ಬಿಲ್ ಕೂಡಲೇ ಕೊಡಿಸ್ಲಿ ಅಂತ ಸರ್ಕಾರಕ್ಕೆ ಸವಾಲ್ ಹಾಕಿದ್ಯಾರು? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪಕ್ಷದ ಶಕ್ತಿ ಬಳಸಿಕೊಂಡು ನಮ್ಮ ಕಾರ್ಯಕರ್ತರನ್ನ ನಡು ನೀರಿನಲ್ಲಿ ಬಿಟ್ಟು ಹೋದರು ಅಂತ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಧಿಕಾರದ ರುಚಿ ಕಂಡು ಕಾರ್ಯಕರ್ತರನ್ನ ಬಿಟ್ಟೋದರು. ಇಂಥವರಿಂದಲೇ ಪಕ್ಷದ ಸಂಘಟನೆ ಹಿಂದೆ ಉಳಿದಿದೆ. ಪಕ್ಷದ ಕುತ್ತಿಗೆ ಕುಯ್ದು ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ. ಅಂತಹ ಕ್ಷೇತ್ರಗಳಲ್ಲಿ ಬದಲಿ ನಾಯಕರನ್ನ ಆರಿಸುತ್ತೇವೆ. 3-4 ಕ್ಷೇತ್ರಗಳಲ್ಲಿ ಹೊಸ ನಾಯಕರನ್ನ ಆಯ್ಕೆ ಮಾಡ್ತೀವಿ ಅಂತ ಎಚ್ಡಿಕೆ ತಿಳಿಸಿದ್ದಾರೆ. ಅಲ್ಲದೆ ನಮ್ಮ ಬಗ್ಗೆ ಮಾತನಾಡುವವರು ಆತ್ಮವಿಮರ್ಶೆ ಮಾಡಿಕೊಳ್ಳಲಿ, ಯಾವಾಗ ಬೇಕಾದರೂ ಬನ್ನಿ, ಸಮಸ್ಯೆ ಇದ್ರೆ ಬಗೆಹರಿಸೋಣ ಅಂತ ಪಕ್ಷದ ಮುಖಂಡರಿಗೆ ಎಚ್ಡಿಕೆ ಸೂಚಿಸಿದ್ದಾರೆ. ಮೋದಿ ಸರ್ಕಾರ ಸಾರ್ವಜನಿಕ ಆಸ್ತಿಯನ್ನ ಶ್ರೀಮಂತರಿಗೆ ಮಾರಿದೆ ಅಂತ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಆರೋಪಿಸಿದ್ದಾರೆ. 3 ಲಕ್ಷ ಕೋಟಿ ಆಸ್ತಿ ಅನೇಕ ಕಂಪನಿಗಳಿಗೆ ಹಸ್ತಾಂತರಿಸಿದೆ. ಬಿಜೆಪಿಗೆ ಸಾವಿರಾರು ಕೋಟಿ ಚುನಾವಣೆ ಫಂಡ್ ಬಂದಿತ್ತು. ಪಾರ್ಟಿ ಫಂಡ್ ಶೇಕಡ 200ರಷ್ಟು ಹೆಚ್ಚಾಗಿದೆ. ಉದ್ಯೋಗದ ಆಸೆ ತೋರಿಸಿದವರಿಗೆ ನಿರುದ್ಯೋಗ ಸೃಷ್ಟಿ ಮಾಡ್ತಿದ್ದಾರೆ ಅಂತ ಬಿಜೆಪಿ ವಿರುದ್ಧ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಸಕ್ಕರೆ ಕಾರ್ಖಾನೆಗಳಿಂದ ಬಿಲ್ ಹಾಕಿ ವಿಚಾರಕ್ಕೆ ಮಾಜಿ ಸಚಿವ ಆರ್.ವಿ. ತಿಮ್ಮಾಪುರ ಸರ್ಕಾರಕ್ಕೆ ಸವಾಲ್ ಹಾಕಿದ್ದಾರೆ. ನಾನು ಸಕ್ಕರೆ ಸಚಿವನಾಗಿದ್ದಾಗ 8 ದಿನದಲ್ಲಿ ಎಲ್ಲ ಬಾಕಿ ಬಿಲ್ ಕೊಡಿಸಿದ್ದೆ. ಈಗಿನ ಸರ್ಕಾರಕ್ಕೆ ಆ ತಾಕತ್ತಿದ್ರೆ ರೈತರ ಪರವಾಗಿ ಗಮನ ಇದ್ರೆ ಬಾಕಿ ಬಿಲ್ ಕೂಡಲೇ ಕೊಡ್ಲಿ ಅಂತ ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಆರ್.ವಿ. ತಿಮ್ಮಾಪುರ ಹೇಳಿದ್ದಾರೆ. ಅಲ್ಲದೆ ಒಂದು ಗಡುವಿನೊಳಗೆ ಬಾಕಿ ಬಿಲ್ ಕೊಡುವ ಕೆಲಸ ಮಾಡಲಿ ಅಂತ ಸಲಹೆ ಕೊಟ್ಟಿದ್ದಾರೆ. ಮಾಜಿ ಸಚಿವ ಸಿಪಿಐ ಪುತ್ರಿ ಕಂಪನಿ ಬಾಡಿಗೆ ಪಾವತಿಸದನ್ನ ಬಯಲಿಗೊಳಿಸಿದ್ದ ನಿರ್ದೇಶಕನಿಗೆ ಟಿಎಪಿಸಿಎಂಎಸ್ ಅಧ್ಯಕ್ಷ ಮಹದೇವು ಆವಾಜ್ ಹಾಕಿದ್ದಾನೆ. ಸಂಸ್ಥೆಯ ಅಧ್ಯಕ್ಷನಾಗಿ ಹೇಳ್ತಿದ್ದೇನೆ, ಇದು ಸರಿಯಲ್ಲ, ನಮಗೆ ಧಕ್ಕೆ ಆದಾಗ ನಾವು ಸುಮ್ಮನಿರಲ್ಲ, ಇದೇ ವಿಚಾರವಾಗಿ ಸಭೆ ಕರಿತೀನಿ ಅಂತ ಮಂಡ್ಯ ಜಿಲ್ಲೆ ಮದ್ದೂರು ಟಿಎಪಿಸಿಎಂಎಸ್ ನಿರ್ದೇಶಕಿ ಇಂದಿರಾಗೆ ಅಧ್ಯಕ್ಷ ಮಹದೇವು ಫೋನ್ನಲ್ಲಿ ಆವಾಜ್ ಹಾಕಿದ್ದಾರೆ. ಭವಾನಿಪುರದ ಕ್ಷೇತ್ರದ ಉಪಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಭರ್ಜರಿ ಗೆಲುವು ದಾಖಲಿಸಿದ್ದಾರೆ. 58,832 ಮತಗಳಿಂದ ಸಿಎಂ ಮಮತಾ ಜಯಭೇರಿ ಬಾರಿಸಿದ್ದಾರೆ. ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ನಂದಿಗ್ರಾಮ ಕ್ಷೇತ್ರದಲ್ಲಿ ಮಮತಾ ಬ್ಯಾನರ್ಜಿ ಪರಾಭವಗೊಂಡಿದ್ರು. ಇದೀಗ ಭವಾನಿಪುರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರಿಯಾಂಕಾ ಟೆಬ್ರಿವಾಲ್ ವಿರುದ್ಧ ಗೆಲುವು ಸಾಧಿಸಿದ್ದಾರೆ. ಭವಾನಿಪುರದ ಬೈ ಎಲೆಕ್ಷನ್ನಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಗೆಲುವು ಸಾಧಿಸಿದ್ದು ನನ್ನನ್ನು ಬೆಂಬಲಿಸಿದ್ದಕ್ಕೆ ಕ್ಷೇತ್ರದ ಮತದಾರರಿಗೆ ಧನ್ಯವಾದಗಳು ಅಂತ ಮಮತಾ ಬ್ಯಾನರ್ಜಿ ಹೇಳಿದರು. ಗೆಲುವು ಸಾಧಿಸಿದ ಬಳಿಕ ಭಾಷಣ ಮಾಡಿದ ಸಿಎಂ ಮಮತಾ, ನಂದಿಗ್ರಾಮ ಕ್ಷೇತ್ರದಲ್ಲಿ ಪಿತೂರಿ ನಡೆಸಿ ನನ್ನನ್ನು ಸೋಲಿಸಿದ್ರು. ಆದ್ರೀಗ ಎಲ್ಲಾ ಸಮುದಾಯದವರು ನನ್ನನ್ನು ಬೆಂಬಲಿಸಿದ್ದಾರೆ. ಉಳಿದ ಉಪಚುನಾವಣೆಗಳಲ್ಲೂ ಟಿಎಂಸಿ ಪಕ್ಷ ಗೆಲ್ಲಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಸ್ಥಾನದ ಭವಿಷ್ಯವನ್ನೇ ನಿರ್ಧರಿಸುತ್ತಿದ್ದ ಭವಾನಿಪುರ ಬೈ ಎಲೆಕ್ಷನ್ನಲ್ಲಿ ಮಮತಾ ಬ್ಯಾನರ್ಜಿ ಗೆದ್ದು ಬಿಗಿದ್ದು ಮಮತಾರ ಸಿಎಂ ಸ್ಥಾನ ಗಟ್ಟಿಯಾಗಿದೆ. ಸಾರ್ವತ್ರಿಕ ಚುನಾವಣೆಯಲ್ಲಿ ನಂದಿಗ್ರಾಮ ಕ್ಷೇತ್ರದಲ್ಲಿ ಮಮತಾ ಬ್ಯಾನರ್ಜಿ ಪರಾಭವಗೊಂಡಿದ್ರು. ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ವಿಧಾನ ಪರಿಷತ್ ಇಲ್ಲದೆ ಇರೋದಕ್ಕೆ ಭವಾನಿಪುರದ ಬೈ ಎಲೆಕ್ಷನ್ನಲ್ಲಿ ಮಮತಾ ಬ್ಯಾನರ್ಜಿ ಸ್ಪರ್ಧಿಸಿದ್ರು. ಹೀಗಾಗಿ ಇಂದು ಗೆಲ್ಲಲೇಬೇಕಾದ ಅನಿವಾರ್ಯತೆಯಲ್ಲಿ ಮಮತಾ ಬ್ಯಾನರ್ಜಿ ಇದ್ರು.
ಮೈಸೂರು ಮೃಗಾಲಯಕ್ಕೆ ನೂತನ ಅತಿಥಿಗಳ ಆಗಮನ ಆಗಿದೆ. ಪ್ರಾಣಿಗಳ ವಿನಿಮಯ ಪದ್ಧತಿಯಡಿ ಜರ್ಮನಿ, ಸಿಂಗಪುರ್, ಮಲೇಷಿಯಾದಿಂದ 2 ಗೋರಿಲ್ಲಾ, 4 ಒರಂಗೋಟಾಗಳು ಝೂಗೆ ಬಂದು ಇಳಿದಿವೆ. ಕೋವಿಡ್ ಕಾರಣದಿಂದಾಗಿ ಅತಿಥಿಗಳನ್ನು ಪ್ರತ್ಯೇಕವಾಗಿ ಇರಿಸಲಾಗಿದ್ದು, ಮೈಸೂರಿನ ವಾತಾವರಣಕ್ಕೆ ನೂತನ ಅತಿಥಿಗಳು ಹೊಂದಿಕೊಳ್ತಿದ್ದಾರೆ.